ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಗುರುವಾರದ ಪೂಜೆ ಎಲ್ಲ ಮುಗಿಸಿ ನಾನು ಡ್ಯೂಟಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೆ. ಹಾಗೆ ಟೈಮ್ ಕೂಡ 10 o'clock ಆಗಿತ್ತು ಆಲ್ರೆಡಿ. ಹಾಗೆ ನಾನು ಗುರುವಾರ ಪೂಜೆ ಎಲ್ಲ ಮಾಡಿಬಿಟ್ಟು ರಾಯರಿಗೆ ಪೂಜೆ ಮಾಡುವಾಗ ಇರೋ ನೆಮ್ಮದಿ ಅದೊಂಥರ ಮನಸ್ಸಿಗೆ ಫುಲ್ ನೆಮ್ಮದಿ ಕೊಡುತ್ತೆ. ಅದು ನಮಗೆ ಪೂಜೆ ಮಾಡಿ ಲಾಸ್ಟಲ್ಲಿ ರಾಯರ ಮುಖದಲ್ಲಿ ಆ ನಗು ನೋಡೋದೇ ಒಂದು ಚೆಂದ ಅನಿಸುತ್ತೆ, ಮನಸ್ಸಿಗೆ ತುಂಬ ಹಿತ ಅನಿಸುತ್ತೆ. ಹಾಗೆ ನಾನು ಕೂಡ ರೆಡಿಯಾಗಿ ಇವಾಗ ನಾನು ಡ್ಯೂಟಿಗೆ ಹೊರಡ್ತಾ ಇದ್ದೀನಿ. ಟಿಫನ್ನು ಎಲ್ಲ ಆಯಿತು. ಇವಾಗ ನಾನು ಹೊರಡ್ತಾ ಇದ್ದೀನಿ. ಆಚೆ ಗಿರಿ ಕಾರ್ನ ವಾಶ್ ಮಾಡ್ತಾಯಿದ್ರು. ನಂದು ವ್ಯಾಕ್ಯೂಮ್ ಕ್ಲೀನರ್ ಇತ್ತು, ಅದರಲ್ಲಿ ಸ್ವಲ್ಪ ಒಳಗಡೆ ಕಸ ಎಲ್ಲ ಇತ್ತಲ್ವ, ಅದನ್ನು ತೆಗಿಬೇಕು ಅಂತ ವ್ಯಾಕ್ಯೂಮ್ ಕ್ಲೀನರಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಅದು ಏನಾಗಿದೆ ಅಂದರೆ ತುಂಬ ದಿನ ಆಗಿತ್ತು ಯೂಸ್ ಮಾಡಿ, ಅದಕ್ಕೆ ಅದು ಒಳಗಡೆ ಎಳ್ಕೊತಾ ಇರಲಿಲ್ಲ ಕಸಗಳನ್ನ. ಅದಕ್ಕೆ ಅದನ್ನು ನೋಡ್ತಾ ಇದ್ದಾರೆ. ಸ್ವಲ್ಪ ಸರಿ ಇತ್ತು, ಬಟ್ ತುಂಬ ದಿನ ಆಗಿತ್ತು, ಎಷ್ಟೋ ತಿಂಗಳುಗಳೇ ಆಗಿತ್ತು ಅದನ್ನು ಯೂಸ್ ಮಾಡಿ ವ್ಯಾಕ್ಯೂಮ್ ಕ್ಲೀನರು. ಅದಕ್ಕೋಸ್ಕರ ಅದು ಕೆಟ್ಟೋಗಿದೆ ಅನಿಸುತ್ತೆ, ಅದು ಆಗ್ತಾ ಇಲ್ಲ. ಹಾಗೆ ಕಾರ್ ಸ್ವಲ್ಪ ಫುಲ್ಲು ಗಲೀಜಾಗಿತ್ತು, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅದು ಏನಾಗಿದೆ ಅಂದರೆ ಮರದ ಕೆಳಗೆ ನಿಲ್ಲಿಸಿರ್ತಾರೆ, ಅದು ಪಾರಿಜಾತ ಹೂವೆಲ್ಲ ಬಿದ್ದುಬಿಟ್ಟು ಸ್ವಲ್ಪ ಕಲೆ ಥರ ಆಗಿದೆ ಮುಂದೆ. ಅದನ್ನೆಲ್ಲ ವಾಶ್ ಮಾಡ್ತಾರೆ. ನೋಡಿ ಎಷ್ಟೊಂದು ಗಲೀಜಾಗಿದೆ. ಅದಕ್ಕೆ ವ್ಯಾಕ್ಯೂಮ್ ಕ್ಲೀನರಲ್ಲಿ ಅದು ಬರ್ತಾ ಇಲ್ಲ, ಅದು ಒಳಗಡೆ ಎಳ್ಕೊತಾ ಇಲ್ಲ ಕಸ ಎಲ್ಲ, ಯಾಕಂದರೆ ಅದು ಹಾಳಾಗಿಬಿಟ್ಟಿದೆ ಅಂತ. ಇವತ್ತೆಲ್ಲ ಗಾಡಿನೂ ವಾಶ್ ಮಾಡ್ತಾ ಇದ್ದಾರೆ, 3 ಗಾಡಿನೂ. ನನ್ನ ಗಾಡಿನೂ ಸಖತ್ತಾಗಿ ವಾಶ್ ಮಾಡಿಟ್ಟಿದ್ದಾರೆ. ಪಳ ಪಳ ಅಂತಿದೆ ನನ್ನ ಗಾಡಿ ಇವತ್ತು. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಆದರೆ ನಾನು ಏನು ವೀಡಿಯೋನೇ ಮಾಡ್ತಾ ಇಲ್ಲ. ನನಗೆ ಬಂದ ತಕ್ಷಣ ಸ್ವಲ್ಪ ಕೆಲಸ ಇತ್ತು ಆಫೀಸಲ್ಲಿ, ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಅದಾದಮೇಲೆ ಊಟದ ಟೈಮ್ ಆಯಿತು, ಊಟಕ್ಕೆ ಹೋದೆ. ಅದಾದಮೇಲೆ ಮನೆಗೆ ಹೋದ್ಮೇಲೂ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಹಾಗೆ ಮತ್ತೆ ಇವಾಗ 5:30 ಎಷ್ಟಾಯಿತು, 5:35 ಆಗಿದೆ. ಇವಾಗ ನಾನು ವ್ಲಾಗ್ ಮಾಡೋಣ ಅಂತ ಕ್ಯಾಮ್ರಾ ಓಪನ್ ಮಾಡಿದೆ. ಇಲ್ಲೊಂದು ಸ್ವಲ್ಪ ಡೋರ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ಬಂದೆ. ಅದು ಓಪನ್ ಆಗಿದೆ, ಬಟ್ ಇವಾಗ ಅದೇನು ಪಿನ್ ತೋರಿಸ್ತಾನೇ ಇಲ್ಲ. ಬ್ಯಾಟ್ರಿ ಸ್ವಲ್ಪ ಹೋಗಿದೆ, ಬ್ಯಾಟ್ರಿ ಲೋ ಆಗಿದೆ ಅಂದ್ಬಿಟ್ಟು ಬೇರೆ ಬ್ಯಾಟ್ರಿ ತರಕ್ಕೆ ಹೇಳಿದ್ದೀನಿ. ಅದನ್ನು ಬೇರೆ ಬ್ಯಾಟ್ರಿ ಹಾಕಿ ಮತ್ತೆ ಟ್ರೈ ಮಾಡಬೇಕು. ಯಾವ ಥರ ಅಂದರೆ ಅದು ಒಂದು ಸ್ವಲ್ಪನೂ ಆಗ್ತಾಯಿಲ್ಲ. ನೋಡಿ, ಈ ಥರ ನಂಬರ್ಸ್ ಬರಬೇಕು. ಇಲ್ಲಿ ಈ ಡೋರಲ್ಲಿ ಈ ಥರ ನಂಬರ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ನೋಡಿ, ಈ ಥರ ನಂಬರ್ಸ್ ಬರ್ತಾ ಇಲ್ಲ. ಬ್ಯಾಟ್ರಿ ಡೌನ್ ಆಗಿರ್ಬೋದು ಅಂದ್ಬಿಟ್ಟು ಇವಾಗ ಚೆಕ್ ಮಾಡಿಸ್ತಾ ಇದ್ದೆ. ನಾನೇ ಚೆಕ್ ಮಾಡೋಣ ಅಂತ ಬಂದೆ, ಅದು ನೋಡಿದ್ರೆ ಓಪನ್ ಆಗ್ತಾ ಇರಲಿಲ್ಲ. ಅದಕ್ಕೆ ಹುಡುಗ ಬಂದ ಬ್ಯಾಟ್ರಿ ತೊಗೊಂಡು. ಇವಾಗ ಅದನ್ನು ನೋಡಬೇಕು, ಬ್ಯಾಟ್ರಿ ಚೇಂಜ್ ಮಾಡಿಬಿಟ್ಟು. ಅದು ಏನೋ ಹೋಗಿಬಿಟ್ಟಿದೆ, ಡೋರು ಫುಲ್ಲು ಚೇಂಜ್ ಮಾಡಬೇಕು. ಡೋರ್ ಫುಲ್ ಅಲ್ಲ, ಇದು ಇದೆಯಲ್ಲ ಲಾಕು, ನೋಡಿ ಇದು ಮಾತ್ರ ಚೇಂಜ್ ಮಾಡಬೇಕು. ಅಂದರೆ ಇದು ಫುಲ್ ಸೆಟ್, ಇದನ್ನು ಓಪನ್ ಮಾಡಬೇಕು ಫುಲ್ಲು. ಇದೆಲ್ಲ ಓಪನ್ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ ಕತ್ಲೆ. ಇದೆಲ್ಲ ಸರಿ ಇದೆ, ಬಟ್ ಪಿನ್ ಬರ್ತಾ ಇಲ್ಲ ಇಲ್ಲಿ. ಇದೆಲ್ಲ ಕರೆಕ್ಟ್ ಇದೆ ನೋಡಿ, ಇದೆಲ್ಲ ಕರೆಕ್ಟ್ ಇದೆ. ಈಗಷ್ಟೇ ಸರಿಯಾಗಿತ್ತಲ್ಲಪ್ಪ, ಸರಿಯಾಗಿತ್ತು, ಬಟ್ ಇವಾಗ ಏನೋ ಬರ್ತಾ ಇಲ್ಲ. ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡಬೇಕು. ಇದು ಈ ಥರ ಪಿನ್ ಇದ್ದರೆ ಸ್ವಲ್ಪ ಇದೇ ಥರ ವರ್ಕ್ ಆಗಲ್ಲ. ತುಂಬ ನಾನ್ ಎ ಸಿ ರೂಮ್ಗಳಲ್ಲೂ ಇದೇ ಥರ ಲಾಕ್ಗಳಿತ್ತು, ಅದನ್ನು ನಾರ್ಮಲ್ ಆಮೇಲೆ ಲಾಕ್ ಮಾಡಿಸಿ ಆಯಿತು. ಇವಾಗ ಇದು ಸ್ವಲ್ಪ ಬ್ಯಾಟ್ರಿ ಲೋ ಆದರೆ ಇದು ಪಿನ್ನು ಇದೆಲ್ಲ ತೆಗಿಯೋದು ತುಂಬ ಕಷ್ಟ ಆಗುತ್ತೆ. ಏನಾದರೂ ಪಿನ್ ಮರ್ತು ಬಿಟ್ರೆ, ಹಾಗೆ ಕಾರ್ಡ್ ವರ್ಕ್ ಆಗಿಲ್ಲ ಅಂತ ಅಂದರೆ ಡೋರು ಓಪನ್ ಮಾಡೋದೇ ತುಂಬ ಕಷ್ಟ ಆಗುತ್ತೆ. ಇದನ್ನು ಈ ಥರ ಸಿಸ್ಟಮ್ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಇದು ತೊಟ್ಟಿ ಮನೆ ನೋಡಿ, ಈ ಥರ ಓಪನ್ ಇರುತ್ತೆ ತೊಟ್ಟಿ ಮನೆ.
ನಾನು ಲಾಸ್ಟ್ ಯಾವತ್ತಾದ್ರೂ ತೋರಿಸಿದ್ದೀನಿ ಅನಿಸುತ್ತೆ. ಮತ್ತು ಇವಾಗ ಜಸ್ಟ್ ಸುಮ್ಮನೆ ತೋರಿಸ್ತೀನಿ. ಈ ಥರ ಇದರಲ್ಲಿ 6 ರೂಮ್ಸ್ ಇದೆ. ಈ ಥರ ಬಂದ ತಕ್ಷಣ 6 ರೂಮ್ಸ್, ಈ ಥರ 6 ರೂಮ್ಸ್ ಇದೆ ನೋಡಿ. ಮಳೆ ಎಲ್ಲ ಬಂದಾಗ ಚೆನ್ನಾಗಿರುತ್ತೆ. ಈ ಥರ ತೊಟ್ಟಿ ಮನೆ ಇದ್ದವರಿಗೆ ಅದೊಂಥರ ಲಕ್ಕು. ಯಾಕಂದರೆ ಆ ಥರ ಫೀಲೇ ಒಂಥರ ಚೆನ್ನಾಗಿರುತ್ತೆ. ತೊಟ್ಟಿ ಮನೆಯಲ್ಲಿ ಎಲ್ಲ ಇದ್ದವರಿಗೆ ಈ ಥರ ಮಳೆ ಬಂದಾಗೆಲ್ಲ ನೀರು ಬೀಳ್ತಾ ಇರುತ್ತೆ, ಏನೋ ಒಂಥರ ಫೀಲಿಂಗ್ ಚೆನ್ನಾಗಿರುತ್ತೆ. ನನಗೂ ಒಂಥರ ಇಷ್ಟ ತೊಟ್ಟಿ ಮನೆ ಆ ಥರ ಮನೇಲಿ ಇದ್ದವರಿಗೆ. ನೋಡಿ, ಇಲ್ಲಿ 6 ರೂಮ್ಸ್ ಇದೆ. ನಮಗೆ ಇಲ್ಲಿ ಜಾಸ್ತಿ ಎಲ್ಲರೂ ಕಂಪನಿಯವರು ಹಾಗೆ ಫ್ಯಾಮಿಲಿ ಒಂದು 20 ಜನ 30 ಜನ ಎಲ್ಲ ಬರ್ತಾರಲ್ವ, ಆ ಥರ ಎಲ್ಲ ಬಂದವಾಗ ನಾವು ಈ ಥರ ರೂಮ್ನ ತಗೊತಾರೆ. ಯಾಕಂದರೆ ಇದು ಸಪ್ರೇಟಾಗಿದೆ ನೋಡಿ, ಫುಲ್ ಥರ ಸಪ್ರೇಟಾಗಿದೆ ಇದು ತೊಟ್ಟಿ ಮನೆ. ಅದಕ್ಕೋಸ್ಕರ ಎಲ್ಲರೂ ಇದನ್ನೇ ಚೂಸ್ ಮಾಡ್ತಾರೆ. ಯಾಕಂದರೆ ಸಪ್ರೇಟಾಗಿ ಇರ್ಬೋದು, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೋದು, ಹಾಗೆ ಕಂಪ್ನಿಯವ್ರು ಬಂದರೂ ಕೂಡ ಸಪ್ರೇಟಾಗಿ ಒಂದು ಇರ್ಬೋದು, ಎಂಜಾಯ್ ಮಾಡ್ಬೋದು ಅಂತ. ಹಾಗಾಗಿ ಇದನ್ನು ಚೂಸ್ ಮಾಡ್ಕೋತಾರೆ. ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಕೃಷ್ಣಂದು ವಿಗ್ರಹ ಕೂಡ ಇದೆ. ಸ್ವಲ್ಪ ಡೀಪ್ ಆಗೋಯ್ತು ಇದು, ಇಳಿಯೋಕ್ಕೆಲ್ಲ ಆಗಲ್ಲ. ನಾನು ಇಳಿಬೋದು, ಬಟ್ ಇದು ಹತ್ತೋದು ಕಷ್ಟ ನನಗೆ. ಇಳ್ಕೊಬಿಟ್ರೆ ಆಮೇಲೆ ಹತ್ತೋದು ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನಾನು ಇಳಿಯೋಕ್ಕೆ ಹೋಗಲ್ಲ. ಇಲ್ಲಾಂದರೆ ಹೂವೆಲ್ಲ ಇಡ್ಬೋದು ಅಲ್ಲಿ ಹೋಗ್ಬಿಟ್ಟು. ನಾನು ಆಮೇಲೆ ಹತ್ತೋದು ಕಷ್ಟ ಅಂದ್ಬಿಟ್ಟು ನಾನು ಹೋಗಲ್ಲ. ನೋಡಿ, ಇಲ್ಲಿ ಎಕ್ಸ್ಟ್ರಾ ಬೆಡ್ಗಳೆಲ್ಲ ಇದ್ದಾವೆ. ಅಂದರೆ 2 ಮೆಂಬರ್ಸ್ಗೆ ನಾರ್ಮಲ್ ಬೆಡ್ ಇರುತ್ತೆ, ಕಿಂಗ್ ಸೈಜ್ದು. ಹಾಗೆ ಒಂದು ರೂಮಲ್ಲಿ 4 ಮೆಂಬರ್ಸ್ ಶೇರಿಂಗ್ ಇದ್ದರೆ ನಾವು ಈ ಥರ ಬೆಡ್ಗಳು ಹಾಕ್ಕೊಡ್ತೀವಿ. ಈ ಥರ ಬೆಡ್ಡನ್ನು, ಇದು ಎಕ್ಸ್ಟ್ರಾ ಬೆಡ್ ಬರುತ್ತೆ, ಈ ಥರ ಬೆಡ್ ಹಾಕ್ಕೊಡ್ತೀವಿ. ಹಾಗೆ ಸಿಂಗಲ್ ಬೆಡ್ ಕೂಡ ಇದೆ. ಇದು ಸಿಂಗಲ್ ಬೆಡ್ಡು. 3 ಮೆಂಬರ್ಸ್ ಏನಾದ್ರು ಇದ್ದರೆ ಆ ಥರ ಸಿಂಗಲ್ ಬೆಡ್ನು ಹಾಕ್ಕೊಡ್ತೀವಿ. ನೋಡಿ, ಬಟ್ಟೆ ಒಣಗಿಸೋಕೆ ಈ ಥರ ಸ್ಟ್ಯಾಂಡ್ ಕೂಡ ಕೊಡ್ತೀವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ರೆಸಾರ್ಟಿಗೆ ಬರಬೇಕು ಅಂತ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಮೇಘ್ನಾ ಕಿಚಾ ಫ್ಯಾನ್ ಅಂತ ಇದೆ, ಬೆಸ್ಟ್ ಪ್ರೈಸಲ್ಲಿ ನಾನು ಮಾಡಿಸ್ಕೊಡ್ತೀನಿ. ಹೆಲೋ, ಇವತ್ತು ಶುಕ್ರವಾರ. ಇವತ್ತು ಎಲ್ಲ ರೂಮ್ನ ಚೆಕ್ ಮಾಡ್ತಾ ಇದ್ದೀನಿ. ನಾಳೆ ಎಲ್ಲ ಗೆಸ್ಟ್ ಇದ್ದಾರೆ. ಆ್ಯಕ್ಚುಲಿ ನಾಳೆ ಜಾಸ್ತಿ ಗೆಸ್ಟ್ ಇಲ್ಲ, ಎಲ್ಲ ನಾನ್ AC ರೂಮ್ ಬುಕ್ ಆಗಿದೆ. AC ರೂಮ್ ಸ್ವಲ್ಪ ಕಡಿಮೆನೇ ಬುಕ್ ಆಗಿರೋದು. ಆದರೂ ನಾನು ಎಲ್ಲ ರೂಮ್ನು ಚೆಕ್ ಮಾಡ್ತಾ ಇದ್ದೀನಿ. ಅಂದರೆ ಡಸ್ಟ್ ಇರುತ್ತೆ, ಹಾಗೆ ಕಿಟಕಿಲೆಲ್ಲ ಸ್ವಲ್ಪ ಕಸ ಎಲ್ಲ ಇರುತ್ತೆ. ಅದು ಕ್ಲೀನ್ ಮಾಡಿದ್ರೂ ಮತ್ತೆ ಸ್ವಲ್ಪ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಗೆಸ್ಟ್ ಇರೋ ಹಿಂದಿನ ದಿನ ನಾನು ಸ್ವಲ್ಪ ರೂಮು ಕ್ಲೀನಾಗಿದೆಯಾ ಅಂತ ನಾನು ಸ್ವಲ್ಪ ಚೆಕ್ ಮಾಡ್ಕೋತೀನಿ. ಯಾಕೆ ಅಂದರೆ ಆಮೇಲೆ ಗೆಸ್ಟ್ ಬಂದಾಗ ಕಂಪ್ಲೇಂಟು ಏನೋ ಬರಬಾರ್ದಲ್ವ. ಅದಕ್ಕೋಸ್ಕರ ವಾರ್ಡ್ರೋಬ್ ಇರ್ಬೋದು, ಹಾಗೆ ಬೆಡ್ ಮೇಲೆ ಏನಾದರೂ ಕಸ ಬಿದ್ದಿರುತ್ತೆ ಅಂತ, ಆಮೇಲೆ ವಿಂಡೋದಲ್ಲಿ ಏನಾದರೂ ಕಸ ಇರುತ್ತೆ, ಹಾಗೆ ಬಾತ್ರೂಮ್ಸು ಸ್ಮೆಲ್ ಬರ್ತಾ ಇದೆಯಾ ಅಥವಾ ಕ್ಲೀನಾಗಿದೆಯಾ, ಟ್ಯಾಪ್ಸು, ಆಮೇಲೆ ಚೇರ್ಸು ಎಲ್ಲ ನೀಟಾಗಿದೆಯಾ, ಡಸ್ಟ್ ಏನಾದ್ರು ಇದೆಯಾ, ಟಿ ವಿ ಬ್ಯಾಕ್ ಸೈಡ್, AC ಮೇಲೆ ಎಲ್ಲ ಡಸ್ಟ್ ಇದೆಯಾ, ಇದೆಲ್ಲ ಚೆಕ್ ಮಾಡ್ಕೋತೀನಿ. ಯಾಕಂದರೆ ವೀಕ್ಲಿ ಚೆಕ್ ಮಾಡ್ಕೋತೀನಿ. ವೀಕ್ಲಿ ಏನು ಮಾಡೋಕ್ಕಾಗಲ್ಲ, ಅದು ಬಂದೇ ಬರುತ್ತೆ ರೂಮಲ್ಲಿ ಕ್ಲೀನ್ ಮಾಡಿದ್ರೂ. ಅದಕ್ಕೆ ಗೆಸ್ಟ್ ಬರೋ ಹಿಂದಿನ ದಿನ ಎಲ್ಲ ಚೆಕ್ ಮಾಡಿ ಕ್ಲೀನಾಗಿಲ್ಲ ಅಂದರೆ ಕ್ಲೀನ್ ಮಾಡ್ಸೋಕ್ಕೋಸ್ಕರ ಇವಾಗ ಅದಕ್ಕೇ ಬಂದಿದ್ದೀನಿ. ಇವಾಗ ನಾನ್ AC ರೂಮ್ಸ್ ಎಲ್ಲ ಚೆಕ್ ಆಯಿತು. ಇವಾಗ AC ರೂಮ್ಗೆ ಬಂದಿದ್ದೀನಿ. ಇವಾಗ 3 ರೂಮ್ ಆಲ್ರೆಡಿ ಚೆಕ್ ಮಾಡ್ಕೊ ಬಂದಿದ್ದೀನಿ AC ರೂಮ್ದು. ಇವಾಗ 4th ರೂಮ್ ಇದು. ಹಾಗೆ ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಟೈಮ್ ಕೂಡ 1:15 ಆಗಿದೆ. ನಾನು ಮನೆಗೆ ಹೋಗಬೇಕು ಊಟ ಮಾಡೋಕ್ಕೆ. ಇವತ್ತು ಶುಕ್ರವಾರ ನಮ್ಮ ಅಣ್ಣ ರೆಸಾರ್ಟಲ್ಲಿ ಗೆಸ್ಟ್ ಇದ್ದಾರೆ ಇವತ್ತು. ಅಲ್ಲೇ ಹೋಗ್ತೀನಿ ಊಟಕ್ಕೆ, ಮನೆಗೆ ಹೋಗಿ ಏನು ಮಾಡಲ್ಲ. ಹಾಗೆ ಏನಂದರೆ ಏನೋ ಹೇಳಬೇಕು ಅಂದ್ಕೊಂಡೆ ಮರ್ತೋಯ್ತು. ಇವಾಗ 10 ಕಾಟೇಜಸ್ ಇದೆ ನಮ್ಮದು. ಅದರಲ್ಲಿ ಇವಾಗ 4ನೇ ರೂಮಲ್ಲಿದ್ದೀನಿ ನಾನು. ಇವಾಗ ಇನ್ನು ಮಿಕ್ಕಿರೋ ರೂಮ್ನ ಫಿನಿಷ್ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ನಾನು ಊಟಕ್ಕೆ ಹೋಗ್ತೀನಿ. ನೋಡಿ, ನಿನ್ನೆ ತೊಟ್ಟಿ ಮನೆಯಲ್ಲಿ ತೋರಿಸಿದ್ದೆ ನಿಮಗೆ, ರೂಮ್ ಒಳಗಡೆ ತೋರಿಸಿರ್ಲಿಲ್ಲ. ಅದು ಕೂಡ ತೊಟ್ಟಿ ಮನೆ AC ರೂಮೇನೆ. ಇದು ಸಪ್ರೇಟ್ ವಿಲ್ಲ. ಇಲ್ಲಿ
ರೂಮು ಸ್ವಲ್ಪ ಸ್ಪೇಸ್ ಆಗಿರುತ್ತೆ. ತೊಟ್ಟಿ ಮನೇಲಿ ಇಷ್ಟೊಂದು ಇರಲ್ಲ, ಇಷ್ಟೊಂದು ಜಾಗ ಇರಲ್ಲ. ನೋಡ್ತಾ ಇರ್ಬೋದು ಇಷ್ಟೊಂದು ಫುಲ್ಲು. ಇದರಲ್ಲಿ ಒಂದು 6 ಮೆಂಬರ್ಸ್ ಕೂಡ ಇರ್ಬೋದು, ಎಕ್ಸ್ಟ್ರಾ ಬೆಡ್ ಎಲ್ಲ ಬರುತ್ತೆ. 6 ಮೆಂಬರ್ ಕೂಡ ಇರ್ಬೋದು ಇದರಲ್ಲಿ. ಏನಾದರೂ ನೀವು ನಮ್ಮ ರೆಸಾರ್ಟಿಗೆ ಬರಬೇಕು ಅಂತ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಹಾಗೆ ಬನ್ನಿ, ಎಂಜಾಯ್ ಮಾಡಿ.